ಶುಭೋದಯ. ಅಧ್ಯಾಯ 7ರಲ್ಲಿ ಟೆಲಿಫೋನ್ ತಿಪ್ಪಣ್ಣ ಯಾವ ರೀತಿ ಗಮನದ ಮೇಲೆ ಸತ್ತ, ಅದನ್ನ ಯಾವ ರೀತಿ ಎಣಿಸಬೇಕು ಅನ್ನೋದನ್ನ ನಮ್ಮ ಕರೆಂಟ್ ಡಿಪಾರ್ಟ್ಮೆಂಟ್ ನವರಾದಂತ ದುರ್ಗಪ್ಪ ಮತ್ತು ನಾರಾಯಣ ಇಬ್ಬರು ಮಾತಾಡತಕ್ಕಂಥ ಸನ್ನಿವೇಶ. ಹಾಗೂ ಲೇಖಕರು ಅಲ್ಲೂ ಕೂಡ ಅವರು ಯಾವ ರೀತಿ ಏನಪ್ಪ ಎಲ್ಲೋ ಸತ್ತಿರುವಂತಹ ತಿಪ್ಪಣ್ಣಗೂ ಎಲ್ಲೋ ಮೇಯ್ಕ ನಿಂತಿರುವಂತಹ ಆನೆಗೂ ಹೋಲಿಸ್ತಿರಲ್ಲ ಅದಕ್ಕೆ ಸಾಕಷ್ಟು ವಿವರಣೆಗಳನ್ನ ಕಳೆದ ತರಗತಿಯಲ್ಲಿ ಕೊಟ್ಟಿದ್ದೆ. ಹಾಗೆ ಅಧ್ಯಾಯ 8 ನೋಡ್ತಾ ಹೋಗೋಣ. ಅಧ್ಯಾಯ 8ರಲ್ಲಿ ಯಾವ ರೀತಿ ಆನೆ ಇನ್ನೊಂದು ಒಂದು ಒಬ್ಬ ಹಳೆಕೊಪ್ಪದ ಸುಬ್ಬಣ್ಣನ ಮನೆ ಹಾಗೂ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಯಾವ ರೀತಿ ಕಾರಣ ಆಯಿತು ಅನ್ನೋದನ್ನ ಅಧ್ಯಾಯ 8ರಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿ. ನೋಡಿ, ಆನೆಗೆ ಜಾತಿಸ್ಥರ ಬೆಂಬಲ ಆಗಲಿ ರಾಜಕಾರಣಿಗಳ ಅಭಯಾಸ್ತವಾಗಲಿ ರಕ್ಷಣೆಗೆ ಕಾಣಲಿಲ್ಲ. ಅಂದ್ರೆ ಅದರ ರಕ್ಷಣೆಗೆ ಯಾರು ಕೂಡ ಬರಲಿಲ್ಲ. ಅದು ಪ್ರಮುಖ ಪ್ರಾಣಿ ಆಗುವುದರಿಂದ ಅದು ಏನು ಆಗದ ಹಾಗೆ ಸೊಂಡಿಲಾಡಿಸುತ್ತಾ ತಮ್ಮ ದಿನಚರಿಯಲ್ಲಿ ತೊಡಗಿತ್ತು. ದಿನನಿತ್ಯ ಪ್ರಾಣಿಗೆ ಏನ್ ಗೊತ್ತಾಗೋದು, ಹೋಗೋದು ಬರೋದು ತಿನ್ನೋದು ಈ ತರ. ಯಾರಿಗೂ ಆನೆ ಬಗ್ಗೆ ಅಂತ ಕ್ರೋಧ ಆಗ್ಲಿ ದ್ವೇಷ ಆಗ್ಲಿ ಇರಲಿಲ್ಲ. ಅದೇ ಪ್ರೀತಿ ವಿಶ್ವಾಸಗಳು ಇರಲಿಲ್ಲ. ಎಲ್ಲರ ದೇಶಾವರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನು ಕ್ವಚಿತ್ತಾಗಿ ಪ್ರಸ್ತಾಪಿಸುವುದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಯಿತು. ಎಲ್ಲರೂ ಕೂಡ ಆನೆನೇ ಕಾರಣ ಇದಕ್ಕೆಲ್ಲ ಈ ಸಾವುಗಳಿಗೆ ಘಟನೆಗಳಿಗೆ ಅನ್ನುವಂಥದ್ದನ್ನ ಜನ ಬ್ಲೇಮ್ ಮಾಡೋಕೆ ಶುರು ಮಾಡಾದ್ಮೇಲೆ ಅಪವಾದಗಳನ್ನ ಅದ್ರ ಮೇಲೆ ಹಾಕೋಕೆ ಶುರು ಮಾಡಾದ್ಮೇಲೆ ಅದು ಅಪರಾಧಿ ಆಗ್ತಾ ಹೋಯ್ತು. ಅದು ಯಾಕೋ ಒಮ್ಮೆ ಕಾಡ್ಬೋದು ಬಂದ್ಮೇಲೆ ಊರಿನ ಜನಗಳ ಧೋರಣೆ ಬದಲಾಗ್ತಾ ಇತ್ತು. ಯಾರಿಗೂ ಸತ್ಯ ಬೇಕಾಗಿರ್ಲಿಲ್ಲ, ನ್ಯಾಯ ಬೇಕಾಗಿರ್ಲಿಲ್ಲ. ಆನೆಗಂತೂ ಅದರ ಪರಿವೇ ಇರಲಿಲ್ಲ. ಅದು ಸೆಕೆ ತಡೆಯಲಾರದೆ ರಸ್ತೆ ಧೂಳನ್ನೆಲ್ಲ ಎರಚಿಕೊಳ್ಳುತ್ತಾ, ಆನೆಗೇನಾದ್ರೂ ಕೂಡ ಬೇಸಿಗೆನಲ್ಲಿ ನೋಡ್ಬೇಕು ನೀವು, ಆನೆ ಏನಾದ್ರೂ ಕೂಡ ಸೆಕೆ ಆದ್ರೆ ಬೇಸಿಗೆನಲ್ಲಿ ರಸ್ತೆ ಧೂಳೆಲ್ಲ ತೆಗೆದು ಅದು ಮೈ ಮೇಲೆಲ್ಲ ಎರಚಿಕೊಳ್ಳುವಂಥದ್ದು. ಹಾಗೂ ಬೀಸಣಿಗೆಗಳ ರೀತಿಯಲ್ಲಿ ಕಿವಿಗಳನ್ನ ಅತ್ತಿತ್ತ ವಾಲಾಡಿಸುತ್ತಾ ತನ್ನ ಪಾಡು ತನ್ನ ಓಡಾಡ್ಕೊಂಡಿತ್ತು. ಯಾವುದು ಕೃಷ್ಣೇಗೌಡರ ಆನೆ. ಇನ್ನು ಊರಿನ ಜನಗಳೆಲ್ಲ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ನನಗೆ ಕಂಡಿದ್ದು. ಒಂದು ಸಾರಿ ಸಭೆ ಸೇರು ಮೊದಲು ಆನೆಯನ್ನ ಶೂಟ್ ಮಾಡಬೇಕೆಂದು ಕೂಗಾಡುವುದಕ್ಕೆ ಮೊದಲು ಇನ್ನೊಂದೆರಡು ಘಟನೆಗಳು ನಡೆದವು. ಆನೆಗೆ ಕಂಡಲಿ ಗುಂಡು ಅಂತ ಹೇಳೋಕ್ ಮೊದಲು ಸಭೆ ಸೇರಿ ಆ ನಿರ್ಧಾರ ತಗೊಳ್ಳೋಕ್ ಮೊದಲು ಇನ್ನೆರಡು ಘಟನೆಗಳು ನಡೆದವು. ಏನಪ್ಪಾ ಅದು? ಒಂದನೇದು ಹಳೆಕೊಪ್ಪದ ಸುಬ್ಬಣ್ಣ. ಹಳೆಕೊಪ್ಪದ ಸುಬ್ಬಣ್ಣ ಒಂದನೇದು. ಎರಡನೇ ತಗೊಂಡು ಹೇಳ್ತೀವಿ. ಇವನು ಹಳೆಕೊಪ್ಪದ ಸುಬ್ಬಣ್ಣ ಮನೆ ಹಿತ್ತಲಲ್ಲಿ ಒಂದು ಘಟನೆ ನಡೆಯಿತು. ಏನಪ್ಪಾ ಅದು ಅಂದ್ರೆ, ಮೂಡಿಗೆರೆ ಹಾಗೂ ಮನ್ನಾ ಜಂಗ್ಲಿ ನಡುವೆ ಹಳೆಕೊಪ್ಪ ಬರ್ತದೆ. ತೋಟದ ಮನೇಲಿ ಮಲಗಿದ್ರು ಯಾರು? ಸುಬ್ಬಣ್ಣನ ಮನೆಗೆ ರಾತ್ರಿ ಇದ್ದಕ್ಕಿದ್ದಂತೆ ನಾಯಿಗಳು ಬೊಗಳುದು ಶುರು. ಇದೇನು ಮಧ್ಯರಾತ್ರಿ ನಾಯಿ ಸಾಮಾನ್ಯ ಬೊಗಳುದು ಯಾವಾಗ ವಿದ್ಯಾರ್ಥಿಗಳ ಕಳ್ಳರ ಕಾಕಿ ಬಂದ್ರೆ ಇಲ್ಲ ಯಾವ್ದಾದ್ರು ಅಪರಿಚಿತ ಪ್ರಾಣಿ ಏನಾರ ಊರು ಪ್ರವೇಶ ಮಾಡಿದ್ರೆ ಅದನ್ನ ಗ್ರಾಮ ಸಿಂಹ ಯಾವುದು ನಾಯಿಗಳು ಬೊಗಳುತ್ತಾ ಇತ್ತು. ಇಷ್ಟೊಂದು ನಾಯಿಗಳು ಇಲ್ಲಿಂದ ಬಂದವ ಮನೆ ಇತ್ಲಿಗೆ ಅಂತ ಆಶ್ಚರ್ಯ ಪಡ್ತಾ ಏನ್ ಗಲಾಟೆ ಮಾಡೋದಿಕ್ಕೆ ಸುಬ್ಬಣ್ಣ ಲಾಠಿ ಹಿಡ್ಕೊಂಡು ಹೊರಗಡೆ ಬಂದ. ಇದೇನು ಮನೆ ಇತ್ತಲ್ಲಿ ಇಷ್ಟೊಂದು ನಾಯಿಗಳು ಬೊಗಳ್ತಾ ಇದೆಯಲ್ಲ, ಕಳ್ಳರ ಕಾಕಿ ಏನಾರು ಬಂದಿದಾರ ಅಂದ್ರು ಲಾಠಿ ಹಿಡ್ಕೊಂಡು ಹೊರಗೆ ಬಂದ. ಕೊಟ್ಟಿಗೆ ಬಳಿ ಗಲಾಟೆ ಮಾಡುತ್ತಿದ್ದ ನಾಯಿಗಳನ್ನು ಓಡಿಸಲು ಅಚಾ ಎಂದು ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಾ ಅದ್ ನಾಯಿಗಳನ್ನ ಓಡಿಸ್ತಾ ಇದ್ದ. ಚುಡಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ನಾಯಿನ ಓಡಿಸ್ಕೊಂಡ್ಬಿಟ್ಟು ಈ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಕೊಟ್ಟಿಗೆ ಕಂಬಗಳು ಲಟ ಮುರಿದೋ. ಕೊಟ್ಟಿಗೆ ಇಲ್ವಲ್ಲ, ಕೊಟ್ಟಿಗೆ ಅಂತಂದ್ರೆ ದನಗಳನ್ನ ಅಥವಾ ಕುರಿ ಮೇಕೆಗಳನ್ನ ಸಾಕೋದಿಕ್ಕೆ ಒಂದು ಕೊಟ್ಟಿಗೆ ತರ ಇದೆ. ಆ ಕೊಟ್ಟಿಗೆ ಕಂಬಗಳು ಲಟ ಮುರಿದೋದು. ಎಂಥದೋ ಕತ್ತಲಲ್ಲಿ ದಡ ನಡೆದ ಸದ್ದು ಅದರ ಹಿಂದೆ ನಾಯಿ ಬೊಗಡಿಕೊಂಡು ಓಡಿದ್ದು ಕೇಳಿಸಿದ. ಆ ಕತ್ತಲೆ ಕಾಣಿಸ್ತಿಲ್ಲ, ಕಂಬದ್ದು ಆ ಕೊಟ್ಟಿಗೆ ಇತ್ತಲ್ಲ, ಕೊಟ್ಟಿಗೆ ಕಂಬಗಳೆಲ್ಲ ಮುರಿದೋದು. ಹಾಗೇನೆ ಆ ಕಡೆ ನಾಯಿಗಳು ಓಡಾಡಿಸ್ಕೊಂಡು ಹೋಯ್ತು. ಹಾಗೇನೆ ಆ ಕೊಟ್ಟಿಗೆನ ಕುಸು ಬಿದ್ದೋಯ್ತು. ನೋಡುತ್ತಿದ್ದಂತೆ ಸುಬ್ಬಣ್ಣನ ಕಣ್ಣೆದುರೇ ಇಡೀ ಕೊಟ್ಟಿಗೆಯ ಮಾಡು ದಪ್ಪನೆ ಕುಸಿದು ಬಿತ್ತ. ಆ ಮೇಕೆಗಳಿದ್ವಲ್ಲ, ಆ ಮೇಕೆಗಳಿದ್ದಂತ ಮಾಡು ಅಂತಂದ್ರೆ ಅದರ ರೂಫ್ ಮೇಲ್ಚಾವಣಿ ಹಂಗೇನೆ ದಪ್ಪತ್ತ ಕುಸಿಕೊಡ್ತು.
ತುಸು ಕೊಟ್ಟು. ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಹೊರಚಲು ಶುರು ಮಾಡಿದವ. ಪಾಪ ನೈಟು ರಾತ್ರಿ ಹೊತ್ತು ಮೇಕೆಗಳು ವ್ಯಾ ವ್ಯಾ ಅಂತ ಬಡ್ಕೋತಾ ಇದಾವೆ. ಆ ಕೊಟ್ಟಿಗೆ ಮೇಲಿದ್ದಲ್ಲ ಅದೆಲ್ಲ ಮೇಕೆ ಮೇಲಿದ್ದು. ಅಕ್ಕಪಕ್ಕದ ಮನೆಯವರು ಆಳುಗಳು ಓಡೋಡ್ ಬಂದು ಆಚೀಚೆ ಹಸರಿಸುವುದಕ್ಕೆ ಒಂದಷ್ಟು ಮೇಕೆಗಳು ಸತ್ತೇ ಹೋಗ್ತವೆ. ಓಡ್ ಬಂದ್ರು ಆ ಕಡೆ ಈ ಕಡೆ ಆಳುಗಳೆಲ್ಲ ಬಂದ್ಬಿಟ್ಟು ಅದನ್ನ ಈ ಕಡೆ ಸರಿಸಿದ್ರು. ಸುಮಾರು ಮೇಕೆಗಳು ಸತ್ತು ಹೋಗ್ತವೆ. ಇದು ಒಂದು ಘಟ ಹಳೆ ಕೊಪ್ಪದ ಸುಬ್ಬಣ್ಣನ ಮನೆಯಲ್ಲಿ ಜರುಗಿದಂತ ಘಟನೆ. ಕೊನೆಗೆ ಏನಾಗುತ್ತೆ, ಸುಬ್ಬಣ್ಣನ್ಗೆ ಕೊಟ್ಟಿಗೆನೇ ಉಳಿಸಿ ಓಡಿರ್ಬೇಕಾದ್ರೆ ಇದು ಆನೆಯಿಂದ ಪ್ರಾಣಿ ಮಾತ್ರ ಸಾಧ್ಯ, ಬೇರೆ ಪ್ರಾಣಿ ಅಲ್ಲ ಎಂದು ತಿಳಿದು ಅದು ಮೇಕೆಯ ಮೇವನ್ನ ಕದ್ದಿಯಲು ಬಂದಿದೆ. ಮೇಕೆಗಳಿಗೆ ಹಾಕುವಂತ ಮೇವು, ಹುಲ್ಲು, ಆಹಾರ ಕದಿಬೇಕಾದ್ರೆ ಕೃಷ್ಣೇಗೌಡರ ಆನೆದು ಇನ್ಯಾವ ಆನೆನೂ ಅಲ್ಲ ಅಂತ ಹೇಳಿ ಸತ್ತ ಮೇಕೆಗಳನ್ನ ಎದುರಿಟ್ಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ಬಗೆಯಾಗಿ ನಿಂದಿಸತೊಡಗಿದರು. ಮೇಕೆ ಮಡಗಿದಂತಹ ಹುಲ್ಲನ್ನ ಕದಿಯೋದಿಕ್ಕೆ ಕೃಷ್ಣೇಗೌಡರ ಆನೆ ಬಂದಿದೆ, ಇದು ಕೃಷ್ಣೇಗೌಡರ ಆನೆದೇ ಕೆಲಸ ಅಂತ ಆ ಮೇಕೆಗಳು ಸತ್ತೋಗಿರೋ ಮೇಕೆಗಳನ್ನು ಮುಂದೆ ಬಿಟ್ಕೊಂಡ್ಬಿಟ್ಟು ಬಾಯಿಗೆ ಬಂದಾಗ ಬೈತಾ ಇದ್ದಾರೆ ನಮ್ಮ ಹಳೆ ಕೊಪ್ಪದ ಸುಬ್ಬಣ್ಣ. ಅವಾಗ ಹೇಳ್ತಾರೆ ಅವರು, ಅಂಡರ್ಲೈನ್ ಮಾಡ್ಕೊಳ್ಳಿ, ಇನ್ನೊಂದ್ ಸಾರಿ ಅದು ಇತ್ತಲಾಗಿ ಮುಖ ಹಾಕ್ಲಿ ಅದನ್ನ ಕೋವಿಲೇ ಹೊಡಿತೀನಿ. ಈ ಕಡೆಗೆ ಏನಾದ್ರು ಅದು ಬರಲಿ, ಕೋವಿ ಅಂದ್ರೆ ಬಂದೂಕ, ಆ ಬಂದೂಕದಲ್ಲಿ ಅದನ್ನ ಹೊಡೆದು ಸಾಯಿಸ್ತೀನಿ ಅಂತ ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸುತ್ತಾ ನಿಂತಿದ್ದ. ಅಕ್ಕಪಕ್ಕದವರೆಲ್ಲರೂ ಕೂಡ ಕೂಗಾಡ್ತಾರೆ, ಯಾಕೆಂದ್ರೆ ತನ್ನ ಮೇಕೆಗಳು ಸತ್ತರು. ಆ ಸರಿಯೋ ತಪ್ಪೋ ಅವನಿಗಾದ ಅನ್ಯಾಯ ಯಾರಿಗಾದ್ರೂ ಶಿಕ್ಷೆಯಾಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವ ಕಾಣಲಿಲ್ಲ ಅನ್ನೋದು. ಇದು ಒಂದು ರಾತ್ರಿ. ಅದೇ ರಾತ್ರಿಯಲ್ಲಿ ಇನ್ನೊಂದು ಘಟನೆ ಜರುಗಿದೆ. ಏನದು ನೋಡಿ, ಶಿವೇಗೌಡರ ಸಾಮಿಲ್ಗೆ ಇಲ್ಲಿ ಡ್ರೈವರ್ ಅಬ್ಬಾಸ್ ಇಂಪಾರ್ಟೆಂಟ್. ಇದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ, ಇವರಿಬ್ರು ಕೂಡ ಲೋಡ್ ಲಾರಿ ಬಿಟ್ಕೊಂಡು ಬರ್ತಾ ಇದ್ದಾರೆ. ಯಾರ ಸಾಮಿಲ್ಗೆ? ಶಿವೇಗೌಡರ ಸಾಮಿಲ್ಗೆ. ಏನಾಯ್ತು ನೋಡಿ. ಅದೇ ದಿನ ಶಿವೇಗೌಡರ ಸಾಮಿಲಿಗೆ ಕಳ್ಳನಾಟ, ನಾಟದ ಮರ, ಕಳ್ಳನು ಓಡ ಮುಟ್ಕೊಂಡು ಅಬ್ಬಾಸ್ನ ಲಾರಿ ರಸ್ತೆ ಪಕ್ಕದ ಗೋಣಿ ಮರದಕ್ಕೆ ಡಿಕ್ಕಿ ಹೊಡೆದು ಮರದ ದಿನ್ನಿಗಳಿಗೂ ಗೋಣಿ ಮರಕ್ಕೂ ಸಿಕ್ಕಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇಬ್ಬರು ಕೂಡ ಅಪ್ಪಚ್ಚಿಯಾಗಿ ಹೋದರು. ನೈಟು ಲಾರಿ ಬಿಟ್ಕೊಂಡು ಬರ್ತಾ ಇರುವಂತವ್ರು ಯಾರೋ ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ, ಶಿವೇಗೌಡರ ಸಾಮಿಲಿಗೆ ಆ ಗೋಣಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದು ಇಬ್ರು ಕೂಡ ಸ್ಪಾಟ್ ಡೆತ್. ಇದಕ್ಕೂ ಕಾರಣ ಕೃಷ್ಣೇಗೌಡ ಆನೆ ಅಂತ ಹೇಳ್ತಾರೆ. ಇವರು ಹೇಗೆ ಸತ್ರು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಲೋಡ್ ಲಾರಿ ಬಿಟ್ಕೊಂಡು ಬರ್ತಾ ಇದ್ದ ಅಬ್ಬಾಸ್ಗೆ ಎರಡು ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು. ಬೀಡಿ ಯಾರೋ ಡ್ರೈವರ್ಗಳು. ರಾತ್ರಿ ಹೊತ್ತು ಸಾಮಾನ್ಯವಾಗಿ ಡ್ರೈವರ್ಗಳು ನೋಡಿರ್ಬೇಕು, ರಾತ್ರಿ ಹೊತ್ತು ಬೀಡಿ ಸೇರಿದ್ದು ಅಥವಾ ಟೀ ಕುಡಿಯೋದು ಅಥವಾ ಕಡಿಮೆ ಆಹಾರ ತಿನ್ನೋದು. ಯಾಕೆ ಗೊತ್ತಾ? ನಿದ್ರೆ ಬಂದ್ಬಿಡ್ತದೆ ಅಂದ್ಬಿಟ್ಟು ಅವರು ನೈಟ್ ಅವರು ಪ್ರಯಾಣ ಮಾಡ್ಬೇಕಾದ್ರೆ ಅವರು ಕಡಿಮೆ ಊಟ ತಿನ್ನೋದು, ಇಲ್ಲ ಬೀಡಿ ಸೇದೋದು, ಇಲ್ಲ ಅಂತಂದ್ರೆ ಚಹಾ ಕುಡಿಯೋದು, ಟೀ ಕುಡಿಯೋದು ಸಾಮಾನ್ಯ. ಇವನ್ಗೆ ಎರಡು ಬೀಡಿ ಸೇದೋದಕ್ಕೆ ಇವನ್ಗೆ ಬಾಯಿ ಒಂಥರ ಆಯ್ತು. ಯಾಕೆ? ಅಬ್ಬಾಸ್. ಕ್ಲೀನರ್ ಕೃಷ್ಣನ್ಗೆ ಒಂಚೂರು ಸ್ಟೇರಿಂಗ್ ಹಿಡಿಯೋ, ಪಕ್ಕದಲ್ಲಿ ಇದ್ನಲ್ಲ ಕ್ಲೀನರು, ಸ್ಟೇರಿಂಗ್ ಹಿಡ್ಕೊಳ್ಳೋ ಅಂತ ಹೇಳೋ. ಯಾರು? ಡ್ರೈವರ್ ಅಬ್ಬಾಸ್. ಬೀಡಿ ಹತ್ತಿಸ್ಕೊತೀನಿ, ಬಾಯಿ ಯಾಕೋ ಒಂಥರ ಆಗ್ತಿದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಸ್ಟೇರಿಂಗ್ ಇತ್ತಲ್ಲ, ಈ ಡ್ರೈವರು ಕೃಷ್ಣನ್ ಕೈಗೆ ಕೊಟ್ಟ, ಸ್ಟೇರಿಂಗ್ ನ ಹಿಡ್ಕೊಪ್ಪ ಅಂತ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ ಒಂದಮ್ಮೆಳೆದು. ಈಗ ಸ್ಟೇರಿಂಗ್ ಯಾಕೆ ಕೊಟ್ಟಿದ್ದಾನೆ? ಕೃಷ್ಣನ್ಗೆ ಕೊಟ್ಟಿದ್ದಾನೆ. ಇವನೇನು ಒಬ್ಬ ಸ್ಟೇರಿಂಗ್ ಕೊಟ್ಬಿಟ್ಟು ಒಂದ್ ಕಡ್ಡಿ ಗೀರಿ ಬೀಡಿ ಹಚ್ಕೊಂಡು ಒಂದ್ ದಮ್ ಎಳೆದು ಅದರ ಹೊಗೆಯಲ್ಲೇ ಊದಿ ಕಡ್ಡಿ ನಂದಿಸಿ, ಆ ಹೊಗೆ ಬಂದಲ್ಲ ಹೊಗೆಲಿ ಕಡ್ಡಿನ ನಂದಿಸಿ ತಲೆ ಎತ್ತಿ ಎದುರು ನೋಡ್ತಾನೆ. ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗುತ್ತಿದೆ. ಸ್ಟೇರಿಂಗ್ ಹಿಡಿಯೋ ತಕ್ಷಣ ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಗಟ್ಟಿಯಾಗಿ. ಅದು ಹಿಲ್ ಸ್ಟೇಷನ್ ಬೆಟ್ಟ ಗುಡ್ಡ ಬಂದಾಗ ಮಾಮೂಲಿ ಟರ್ನ್ ಮಾಡ್ಬೇಕು, ಏನು ಟರ್ನ್ ಮಾಡ್ತಾ ಇಲ್ಲ. ಕ್ಲೀನರ್ ಅಲ್ವಾ, ಗೊತ್ತಿಲ್ಲ ಓಡಿಸೋದು ಗಾಡಿ. ಇವ್ನು ಹಿಂಗೆ ಹಿಡ್ಕೊಂಡಿದ್ದಾನೆ, ಸ್ಟ್ರೈಟ್ ಹೋಗ್ತಾ ಇದೆ. ಆ ಕಡೆಯಿಂದ ಮರ ಹತ್ರ ಆಗ್ತಾ ಇದೆ, ಮರದ ಕೊಂಬೆ. ಆದರೂ ಕೈ ಮೀರಿಲ್ಲ. ಏ ಕೃಷ್ಣ, ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿಯ ಕಡೆಗೆ ತಿರುಗಿಸಲು ಯತ್ನಿಸಿದ.
ದಾರಿ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ಕಡೆ ಹೋಗ್ಬೇಕು, ಇವ್ ಹಿಂಗೆ ಹೋಗ್ತದೆ ಅಲ್ಲಿ ಕಡೆ ಹೋಗ್ಬೇಕು, ಇವ್ ಹಿಂಗೆ ಹಿಡ್ಕೊಂಡ್ರೆ ಲಾರಿ ಕೆಳಗೆ ಬೀಳ್ತದೆ, ಮರಕೋಗಿ ಬುದ್ಧಿ ಅಪಘಾತ ಆಗ್ತದೆ. ಸ್ಟೇರಿಂಗ್ ಬಿಡೋಂತ ಒಂದೇ ಸತಿ ಡ್ರೈವರ್ ಅಬ್ಬಾಸ್ ಅದನ್ನ ದಾರಿ ಕಡೆ ತಿರ್ಸೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಕೃಷ್ಣನಿಗೆ ಮೈ ಮೇಲಿನ ಪರಿವೆ ಇದ್ದಂತೆ ಕಾಣಲಿಲ್ಲ. ಸ್ಟೇರಿಂಗ್ ಇಡಿ ಎಂದು ಡ್ರೈವರ್ ಅನ್ನ ಹೇಳಿದ್ದಂತೆ ಅವನ ತಲೆಯೊಳಗಿದ್ದೋ ಏನೋ. ನೋಡಿ, ಸ್ಟೇರಿಂಗ್ ಮಾತ್ರ ಇಟ್ಕೊ ಅಂತ ಹೇಳಿದ್ರೆ ಇಟ್ಕೊಂಡಿದ್ದೀನಿ ಅನ್ನೋ ತನ್ನಲ್ಲಿ ಅವನಿತ್ತು. ಕೊನೆಗೆ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ. ಸ್ಟೇರಿಂಗ್ ನ ಹೀಗೆ ಆಡಿಸ್ತಾ ಇರ್ಬೇಕು, ಅದನ್ನ ಹಿಂಗೆ ಹಿಡ್ಕೊಂಡ್ಬಿಟ್ಟ. ಹಾಗೇನಾಗೋಯ್ತು, ಅದು ಏನಾಯ್ತು ಮುಂದೆ. ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಹೊಡೆದದ್ದು ತುಂಬಾ ತಡವಾಗಿ. ಬ್ರೇಕ್ ಹಾಕಾರ ನಿಲ್ಸೋಣ ಅಂತ ಹೇಳ್ಬಿಟ್ಟ. ಗಾಬರಿಲಿ ಏನ್ ಮಾಡ್ಬಿಟ್ಟ, ಒಂದೇ ಹೊತ್ತಿಗೆ ಅವನು ತಡವಾಗಿ ಬ್ರೇಕ್ ಹಾಕ್ತಾನೆ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ, ದೊಡ್ಡ ಮರ ಇತ್ತು, ಆ ಮರಕ್ಕೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಆ ಲೋಡ್ ಲಾರಿ ಹಿಂದ್ಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು, ಲೋಡ್ ಲಾರಿ ಅಲ್ವಾ, ದಪ್ಪು ದಪ್ಪು ದಿಮ್ಮಿಗಳು, ಹಿಂದೆ ಇದ್ದಂತಹ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಕ್ಕಿದವ. ಬ್ರೇಕ್ ಹಾಕದ ರಭಸಕ್ಕೆ ಮರಕ್ಕೆ ಗುದ್ದೇಟ್ಗೆ ಮುಂದ್ಗಡೆ ಹೆಸರು ಒಂದು ಮರಕ್ಕೆ ಹಿಂದ್ಗಡೆ ಇದ್ದಂತಹ ಟಿಂಬರ್ ದೊಡ್ಡ ದೊಡ್ಡ ಮರಗಳು ಕ್ಯಾಬಿನ ಮುರ್ಕೊಂಡು ಹೋಗಿ ಡಿಕ್ಕಿ ಹೊಡೆದು ಮುನ್ನುಗ್ಗದಂತಹ ಸಂದರ್ಭದಲ್ಲಿ ಮರದ ದಿಮ್ಮಿಗಳಿಗೆ, ಅಪಾರ ತೂಕದ ಮರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿ ಮರದ ದಿಮ್ಮಿಗಳ ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ರು ಕೂಡ ಅಲ್ಲೇ ಸತ್ತೋದು. ಹೆಂಗೆ ಸ್ಟೇರಿಂಗ್ ಹಿಡ್ಕೊಂಡಿದ್ರೋ ಹಂಗಂಗೆ ಮರದ ದಿಮ್ಮಿಗಳು ಗುದ್ದೇಟಿಗೆ ಆ ಕಡೆ ನಿಂತಿಗೆ ಅಪ್ಪಚ್ಚಿ ಆಗುತ್ತೆ. ಯಾರು? ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ. ಬೆಳಿಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲಿ ಸುಬ್ಬಣ್ಣನ ಸಿಕ್ಕ. ಹಳೆ ಪಕ್ಕ ಸುಬ್ಬಣ್ಣ ಇದ್ದಲ್ಲ, ಲೇಖಕರು ಹೋಗ್ತಾ ಇದ್ರು ಮೂಡಿಗೆರೆಗೆ, ಇಲ್ಲಿ ಅಪಘಾತ ಹಿಂಗಾಗಿ ಸುಬ್ಬಣ್ಣವರಿದ್ರೆ ಅವಾಗ ಸುಬ್ಬಣ್ಣ ಮತ್ತು ಲೇಖಕರು ಕೂಡ ಮಾತಾಡ್ತಾರೆ. ಅವನು ಬೆಳಿಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೀಳಿಸಿದ ಪ್ರಾಣಿ ಯಾವುದೆಂದು ನೋಡಬಹುದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸಿದಂತೆ ಆನೆ ಎಂದು ಗೊತ್ತಾಗಿತ್ತು. ಹೆಜ್ಜೆ ಗುರುತಿಟ್ಕೊಂಡೇ ಹೋಗ್ಬಿಟ್ಟಿದ್ದಾನೆ. ಯಾರು? ಸುಬ್ಬಣ್ಣ. ಎಲ್ಲೆಲ್ಲೋ ಇತ್ತು ಕಾಡೊಳಗೆಲ್ಲ ನಾಯಿ ಹುಡ್ಕೊಂಡೈತಲ್ಲ, ಹೆಜ್ಜೆ ಗುರುತೇ ಹುಡಿಕೊಂಡು ಬರ್ತಾ ಇದ್ದಾನೆ. ಕರೆಕ್ಟ್ ಆಗಿ ಅದು ಗೋಣಿ ಮರದ ಹತ್ರ ಬಂದು ನಿಂತದೆ ಆ ಹೆಜ್ಜೆ ಗುರುತು. ಇಲ್ಲಿ ಗೆಸ್ ಮಾಡ್ತಾ ಇದ್ದಾನೆ, ಊಹೆ ಮಾಡ್ತಾ ಇದ್ದಾನೆ. ಯಾರು? ನಮ್ಮ ಸುಬ್ಬಣ್ಣ. ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ್ದ ಹೆಜ್ಜೆ ಗುರುತುಗಳನ್ನ ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ, ಕೃಷ್ಣೇಗೌಡರ ತೋಟ ಆದ್ಮೇಲೆ ಗೋಣಿ ಮರಕ್ಕೆ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬಿತ್ತು. ಲಾರಿ ಅಪಘಾತ ಆಗಿದೆಯಲ್ಲ, ಅದು ಸುಬ್ಬಣ್ಣ ಕಣ್ಣಿಗೆ ಬಿತ್ತು. ತಕ್ಷಣ ಅದು ತನ್ನ ಕೊಟ್ಟಿಗೆ ಉರುಳಿಸಿದ್ದು ಕೃಷ್ಣೇಗೌಡರ ಆನೆಯೇ ಎಂದು ತೀರ್ಮಾನಿಸಿ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನು ಕೈ ಬಿಟ್ಟು ಲಾರಿ ಅಪಘಾತದ ಬಳಿ ನೆರೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆಯಿಂದ ನಡೆದ ಅನಾಹುತವನ್ನು ವಿವರಿಸುತ್ತಾನೆ. ಹೆಜ್ಜೆ ಗುರುತು ಇಟ್ಕೊಂಡು ಹೋಗ್ತಾ ಇದ್ದಲ್ಲ, ಈ ಅಪಘಾತ ನಡೆದಾಗಿತ್ತು ನೋಡಿ. ಯಾರು? ಸುಬ್ಬಣ್ಣ. ನೋಡಿ, ರಾತ್ರಿ ಏನೋ ಈ ಕೃಷ್ಣೇಗೌಡರ ಆನೆ ನಮ್ಮ ಈ ಕೊಟ್ಟಿಗೆ, ದನದ ಕೊಟ್ಟಿಗೆಯನ್ನು ಬಿಡಿಸಿದೆ, ಮಿಕ್ಕಿಗಳೆಲ್ಲ ಸತ್ತೋದು, ನನ್ನ ಪರಿಹಾರ ಕಟ್ಕೊಳ್ಬೇಕು, ಹಾಗೆ ಅಂತ ಎಲ್ಲಾ ಜನರ ಗುಂಪುಗಟ್ಟಿದ ಜನಗಳಿಗೆ ಒಪ್ಪಿಸ್ತಾ ಇದ್ದಾರೆ. ಕೊನೆಗೆ ಸುಬ್ಬೇಗೌಡ ತನ್ನ ವರದಿ ಎಲ್ಲ ಮುಗಿಸಿ ಲಾರಿಯೊಳಗೆ ಇಣುಕಿದಾಗ, ಹೆಂಗ್ ಸತ್ತಿದ್ರು ನೋಡೋಣ ಅಂತ ಲಾರಿ ಒಳಗೆ ಇಣುಕಿ ನೋಡಿದ್ರೆ ಕ್ಲೀನರ್ ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗ್ ಅನ್ನು ಬಿಗಿ ಮುಷ್ಟಿಯಲ್ಲೇ ಹಿಡಿದು ಸತ್ತಿರುವುದು ಖಂಡಿತ. ಕೃಷ್ಣ ಹಿಂಗ್ ಹಿಡ್ಕೊಂಡವ್ರೆ, ಡ್ರೈವರ್ ಅಬ್ಬಾಸ್ ಹಿಂಗ್ ಮುಲಿತಾ ಇದ್ದಾನೆ, ಹಂಗೇನೆ ಇವರು ಕೂಡ ಸತ್ತು ಹೋಗಿದ್ದಾರೆ. ಕೊನೆಗೆ ಅಬ್ಬಾಸ್ ಬೀಡಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ. ಯಾರು ಬೀಡಿ ಸತ್ತ ಇದ್ದಾರೋ? ಅಬ್ಬಾಸ್. ಹೆಂಗ್ ಬೀಡಿ ಕಚ್ಕೊಂಡಿದ್ದ ಹಂಗೇನೆ ಇದೆ. ಕೊನೆಗೆ ನೋಡಿದ ಯಾವನಿಗೂ ಅಪಘಾತ ಏಕೆ ಆಗಿರಬಹುದೆಂದು ಗೊತ್ತಾಗಿತ್ತೋ. ಅದು ನೋಡಿದ್ರೇನೆ ಗೊತ್ತಾಗುತ್ತೆ. ಬಿಡಿ ಹತ್ತಿಸ್ಕೊಂಡು ಹೋಗಿ ಇವರು ಗುದ್ದಿರೋದು ಎಲ್ಲಿಗೆ? ಗೋಣಿ ಮರಕ್ಕೆ ಅಂತ. ಕೊನೆಗೆ ಬಂದ್ರು, ಪೊಲೀಸ್ನವ್ರು ಬಂದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಬಂದು ಮಹಾಜರ ಶುರು ಹಚ್ಚಿದ್ರು. ಮಹಾಜರು ಅಂತಂದ್ರೆ ಅಲ್ಲಿ ಯಾವ್ಯಾವ ರೀತಿ ಸತ್ತಿರುವುದು ಅನ್ನುವಂಥ ಒಂದು ರಿಪೋರ್ಟ್, ಒಂದು ವರದಿನ ತಯಾರು ಮಾಡೋದಕ್ಕೆ ಅವರು ಶುರು ಮಾಡಿದ್ರು. ಕೊನೆಗೆ ಬಂದಂತ ಸಂದರ್ಭದಲ್ಲಿ ಆದ ಅನಾಹುತಕ್ಕೆ ಕಳವಳ ಸಹಾನುಭೂತಿ ಒಂದನ್ನು ಸೂಚಿಸದೆ ಕಳ್ಳನಾಟ ಸಾಗಿಸ್ತಾ ಇದ್ದಂಥವ್ರು ಯಾರು, ಮರ ಎಲ್ಲಿದು ಇತ್ಯಾದಿಗಳನ್ನು ತನಿಖೆ ಮಾಡುತ್ತಾ ಕೇಸು ಬಿಲ್ಡಪ್ ಮಾಡಲು ನಾಗರಾಜ ಕಾತರನಾಗಿರುವುದನ್ನು ಕಂಡು ಜನ, ಅಲ್ಲಿ ಗುಂಪು ಕೂಡಿದ್ದ ಜನಕ್ಕೆಲ್ಲ ಕೋಪ ಬಂತ. ಅಲ್ಲ ಪಾಪ ಸತ್ ಮಲಗಿದ್ದಾರೆ, ಒಬ್ಬ ಡ್ರೈವರ್, ಒಬ್ಬ ಕ್ಲೀನರ್, ಅದು ಬಿಟ್ಬಿಟ್ಟು ಅವ್ರ ಬಗ್ಗೆ ಅದು ಪಾಪ ಶುಚಿಸೋದ್ಬಿಟ್ಟು ಈ ಲಾರಿ ಎಲ್ಲಿಂದ ಬಂದಿತ್ತು, ಎಲ್ಲಿ ಹೋಗ್ತಾ ಇತ್ತು,
ಯಾರು? ನಮ್ಮ ಫಾರೆಸ್ಟರ್ ನಾಗರಾಜ. ಅಲ್ಲಿ ಗುಂಪು ಕೂಡಿದ್ದ ಜನಕ್ಕೆ ಯಾವ ಕೋಪ ಬಂತೋ ಡ್ರೈವರ್ ಕ್ಲೀನರ್ ಇಬ್ಬರ ಸಾವಿನ ಇದನ್ನು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದ್ದವ. ಮುಂದೆ ನೋಡಿ, ಗೋಡಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನ ಗುರುತಿಸಿ. ಅಲ್ಲಿದ್ದವರು ಜನ ಒಂದು ನಿರ್ಧಾರ ಬಂದು, ಆನೆ ಹೋಗ್ತಾ ಇತ್ತು ರೋಡಲ್ಲಿ, ಆನೆನ ತಪ್ಪಿಸ್ಕೋಗಿ, ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡೋದನ್ನ ಯೋಚಿಸದೆ ಕಳ್ಳನಾಟ ಯಾರದ್ದು ಅಂತ ಫಾರೆಸ್ಟರ್ ನೋಡ್ತಿದ್ದಾನೆ. ಇವನು ಬುದ್ಧಿ ಗಿದ್ದಿ ಇದೆಯಾ? ಚೆನ್ನಾಗಿ ಹೋಯ್ತಾ ಇದಾರೆ ಜನ. ಯಾಕೆ? ಈ ನಾಗರಾಜನಿಗೆ ಫಾರೆಸ್ಟ್ ನಾಗರಾಜ ನೋಡೋ ಆ ಆನೆನ ತಪ್ಸಕ್ ಹೋಗಿ ಇವ್ರಿಬ್ರು ಗುದ್ದಿರೋದು ಗೋಣಿ ಮರಕ್ಕೆ. ಅದನ್ನ ಬಿಟ್ಬಿಟ್ಟು ಇವನು ಮರ ಏನ್ ಮಾಡ್ತಾ ಇದ್ದಾನೆ, ಆ ಕೇಸ್ ಹಾಕಿ ನಿಂತವನಲ್ಲ ಇವನು ಬುದ್ಧಿ ಗಿದ್ದಿ ಇದೆಯಾ? ತಾನಾಯ್ತು ತನ್ನ ಕಾನೂನಾಯ್ತು, ಬೇರೆಯವ್ರ ಕಷ್ಟ ತೊಂದ್ರೆ ಅವ್ರ ಕಣ್ಣು ಕಾಣೋದೇ ಇಲ್ಲ ಅಲ್ಲ. ಆನೆ ನಾನು ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸದೆ ಡಿಪಾರ್ಟ್ಮೆಂಟ್ ಅವರು ನಷ್ಟ ಕಟ್ಕೊಡ್ತಾರ ಎಂದು ಮೆಲ್ಲನೆ ಒಣಗುತ್ತಾ ಸುಬ್ಬಣ್ಣ ಅಲ್ಲಿದ್ದವರನ್ನೆಲ್ಲ ವಿನಾಕಾರಣ ನಾಗರಾಜನ ಮೇಲೆ ಎತ್ತಿ ಕಟ್ಟಿದ. ಸುಬ್ಬಣ್ಣ ಇದ್ದವನು ಬಿದ್ದ ಜಗಳಿಗೆ, ಅಲ್ಲಿ ಜನಗಳಿಗೆ ನೋಡ್ರಿ, ಆನೆಗೆ ಬಂದೋಬಸ್ತ್ ಮಾಡೋದು ಬಿಟ್ಬಿಟ್ಟು ಆ ಡ್ರೈವರ್ ಅಬ್ಬಾಸ್ ಕೃಷ್ಣ ಮೇಲೆ ಕೇಸ್ ಹಾಕ್ಕೊಂಡು ಇವ್ರ ಮೇಲೆ ಹೋಗಿದ್ದಾನಲ್ಲ, ಇದು ಸರಿನಾ ಇದು ಅಂತೇಳಿ ಅಲ್ಲಿ ಇದ್ದಂತ ಜನ ಎಲ್ಲ ಇದ್ದಲ್ಲ ಅವ್ರಿಗೆಲ್ಲ ಕಟ್ತಾ ಇದ್ದಾನೆ ನಾಗರಾಜ್. ಯಾರು? ಸುಬ್ಬಣ್ಣ. ಕೊನೆಗೆ ನಾಗರಾಜ್ ಏನ್ ಹೇಳ್ತಾನೆ ಕೇಳಿ ಗೊತ್ತಾಗ್ಬಿಟ್ಟು, ಸತ್ತಿರೋದು ನಿಮ್ದು, ಇವತ್ತೆಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅತ್ಯಾಕ್ರಿ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನಾಗರಾಜ ತಿರುಗಿ ಅಂದದ್ದು ಅಲ್ಲಿ ನಿಂತಿದ್ದವರನ್ನೆಲ್ಲ ಇನ್ನಷ್ಟು ಕೆರಳಿಸಿದ. ಇವನಿದ್ದವನ್ನ ಸುಬ್ಬಣ್ಣ, ಇವತ್ತೆಲ್ಲ ನಾಳೆ ಕುಯ್ಕ ತಿಂತಾ ಇದ್ರೆ ಈಗ ಸತ್ತಾಗಿವೆ ತಾನೆ, ಅದನ್ನ ಕುಯ್ಕ ತಿನ್ರಿ ಅಂತ ನಾಗರಾಜ ವಾಪಸ್ ಯಾಕೆ ಸುಬ್ಬಣ್ಣ. ಅಲ್ಲಿದ್ದಂಥವರೆಲ್ಲ ರೇಗೋಗ್ಬಿಟ್ಟು ಕೊನೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದೆ ಇದ್ರೆ ಮಾತು ಬೆಳೆದು ದೊಡ್ಡ ಗಲಾಟೆನೇ ಆಗ್ಬಿಡೋದು, ಹೊಡೆದಾಟ ಆಗುವಂತ ಸಂಭವ ಇತ್ತು. ಬೇಸಿಗೆ ಬಂದ್ರೆ ಸಾಕಪ್ಪ, ಜನರೆಲ್ಲ ಚಕ್ರ ಕಾಯೋ ಮೂಡ್ನಲ್ಲೇ ಇರ್ತಾರೆ. ಅದಕ್ಕೆ ಸರಿಯಾಗಿ ಸರ್ಕಾರದ ಲೆವಿ ಬಂತ. ಸರ್ಕಾರ ಅಂದ್ರೆ ವರ್ಷಕ್ಕೊಂದ್ಸಲ ಬೆಳೆದ್ಮೇಲೆ ಇಷ್ಟನ್ನ ಲೆವಿ ಅಂತ ಹೊಡಿಬೇಕು ಗೌರ್ಮೆಂಟ್ಗೆ. ಕಂದಾಯ ವಸೂಲಿ, ಅದು ರೆವಿನ್ಯೂ, ಲ್ಯಾಂಡ್ ರೆವಿನ್ಯೂ ಇದೆಲ್ಲ ಕಂದಾಯ ಕೊಡಬೇಕು. ಇನ್ನು ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ. ಇನ್ನು ಬೇಸಿಗೆ ಭತ್ತ ಅಂತಂದ್ರೆ ಅಲ್ಲಿ ಕಾಡು ಪ್ರಾಣಿಗಳು, ಆನೆಗಳು, ಅವು ಇವು ಎಲ್ಲ ಹಾಳು ಮಾಡ್ತಾ ಇರ್ತವೆ. ಈಗೆಲ್ಲ ಒಂದಲ್ಲ ಒಂದು ತೊಂದರೆಗಳು. ಅಂದ್ರೆ ಉರಿಯೋ ಬೆಕ್ಕಿಗೆ ತುಪ್ಪ ಸುರಿದ ಹಾಗೆ ಈ ಘಟನೆ ಘಟಿಸಿತು ಅನ್ನೋದು. ವಿದ್ಯಾರ್ಥಿಗಳ ಅಧ್ಯಾಯ 8ರಲ್ಲಿ ಸುಬ್ಬಣ್ಣನ ಕೊಟ್ಟಿಗೆಯನ್ನ ಬೆಳೆಸಿತು ಹಾಗೂ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಯಾವ ರೀತಿ ಸತ್ರು ಅನ್ನುವುದಕ್ಕೆ ಕೃಷ್ಣೇಗೌಡರ ಆನೆನೇ ಕಾರಣ. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಇದು. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣ ಚರ್ಚಿಸಿ ಅಂತ ಕೇಳ್ತಾರೆ. ಅವಾಗ ಈ ವಿವರಗಳನ್ನೆಲ್ಲ ಇಲ್ಲಿ ಬರೆದು ಹೋಗಬೇಕು. ಇದು ನೇರವಾಗಿ ಕೃಷ್ಣೇಗೌಡರ ಆನೆ ಕಾರಣ ಅಲ್ಲ ಅನ್ನುವುದನ್ನ ನೀವು ಪರೀಕ್ಷೆಯಲ್ಲಿ ಕೂಡ ಬರಿತಾ. ಧನ್ಯವಾದ.